ಈಗಾಗಲೇ ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಸ್ವಾಗತ ಮಾಡಿದಂಥ ಮುಖಂಡರು ನಿಮಗೆ ಗಮನವನ್ನು ಸೆಳೆದಿದ್ದಾರೆ. ಮೊದಲನೇದಾಗಿ ಇವತ್ತು ಬಸವ ಜಯಂತಿ. ನಿಮ್ಮ ಮೂಲಕ ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನು ನಾವೆಲ್ಲರೂ ಸಹ ಶುಭಾಶಯಗಳನ್ನು ಜನತೆಗೆ ಹೇಳಲಿಕ್ಕೆ ಬಯಸ್ತೇವೆ. ತ್ರೇತಾಯುಗದಲ್ಲಿ ಮಹರ್ಷಿ ವಾಲ್ಮೀಕಿ ಬಯಸಿದಂಥ ಜಾತಿರಹಿತ, ವರ್ಗರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜವನ್ನು ಏನು ಮಹರ್ಷಿ ವಾಲ್ಮೀಕಿ ಬಯಸಿದ್ರು, ಆ ಕಾರಣಕ್ಕಾಗಿ ಗಾಂಧೀಜಿಯವರು ರಾಮರಾಜ್ಯದ ಪರಿಕಲ್ಪನೆಯನ್ನು, ರಾಮರಾಜ್ಯವನ್ನು ಗಾಂಧೀಜಿಯವರು ಬಯಸಿದ್ರು. ಬಹುಶಃ ಗಾಂಧೀಜಿಯವರಿಗೆ ಗುರುಸ್ಥಾನದಲ್ಲಿ ಯಾರಾದರೂ ನಿಲ್ತಾರೆ ಅಂತಾದರೆ ಅದು ಮಹರ್ಷಿ ವಾಲ್ಮೀಕಿ. ಹಾಗೆ ಸಮಾನ ಮನಸ್ಕ ಸಮಾಜವನ್ನು ಕಟ್ಟುವಂಥ ಬಯಕೆಯನ್ನು ಮತ್ತು ಆ ಸಮಾಜವನ್ನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಬಯಸಿರ್ತಕ್ಕಂಥ ಸಮಾಜ ಕಟ್ಟುವಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಸಮಸ್ತರ ಪರವಾಗಿ ಬಸವ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದು, ಇಲ್ಲಿ ನಾನು ಮಾಜಿ ಸಂಸದನಾಗೋ ಅಥವಾ ಕೆಪಿಸಿಸಿಯ ಉಪಾಧ್ಯಕ್ಷನಾಗೋ ಅಥವಾ ಮಾಜಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗೋ ಈ ಪ್ರೆಸ್ ಕಾನ್ಫರೆನ್ಸನ್ನು ಅಡ್ರೆಸ್ ಮಾಡ್ತಾ ಇಲ್ಲ. ಅದಿದ್ರೂ ಸಹ ನಾನು ವಾಲ್ಮೀಕಿ ಸಮಾಜದ ಒಬ್ಬ ಮಗನಾಗಿ, ಶೋಷಿತ ವರ್ಗಗಳ ಒಬ್ಬ ಪ್ರತಿನಿಧಿಯಾಗಿ, 56% ಜನ ಯಾರಿದ್ದಾರೆ SC, ST, OBC, ಅವರ ಮೀಸಲಾತಿಗೆ ಇವತ್ತು ನಡೀತಾ ಇರತಕ್ಕಂಥ ಸಂಘರ್ಷ ಏನಿದೆ, ಅಥವಾ ಆ ಮೀಸಲಾತಿಗೆ ಆಗಿರುವಂಥ ಹಿನ್ನಡೆ ಏನಿದೆ, ಆ ಹಿನ್ನಡೆಯಲ್ಲಿ ಆ ಒಂದು ಜನಾಂಗಗಳ ಒಬ್ಬ ಪ್ರತಿನಿಧಿಯಾಗಿ, ಒಬ್ಬ ವ್ಯಕ್ತಿಯಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮೂಲಕ ಜನತೆಯ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ರಾಜ್ಯದಲ್ಲಿ 17% SCಗಳಿದ್ದಾರೆ. ಅಂದರೆ ಸುಮಾರು 1,25,00,000 ಜನ. STಗಳು ನಕಲಿ ಸರ್ಟಿಫಿಕೇಟ್ ಪಡೆದಿರೋದನ್ನು ಬಿಟ್ಟು ಸುಮಾರು 6.95%, ಅಂದರೆ ಸುಮಾರು 50 ಲಕ್ಷ ಜನ ಇವತ್ತು STಗಳು ಈ ರಾಜ್ಯದಲ್ಲಿದ್ದಾರೆ. ಹಾಗೆ OBCಗಳು ಸುಮಾರು 32% ಅಂತಂದರೆ 2.25 ಕೋಟಿ, 2,25,00,000. ರಾಜ್ಯದ ಒಟ್ಟಾರೆ 7 ಕೋಟಿ ಜನಸಂಖ್ಯೆಯಲ್ಲಿ 4 ಕೋಟಿ ಜನರಿಗೆ ಆಗುತ್ತಾ ಇರುವಂಥ ಅನ್ಯಾಯದ ವಿರುದ್ಧ, ಈ ಅನ್ಯಾಯಕ್ಕೆ ಎರಡೂ ಸಹ ಸರ್ಕಾರಗಳು ಕಾರಣ ಆಗಿದ್ದಾವೆ. ಒಂದು ಕಡೆ ಕೇಂದ್ರ ಸರ್ಕಾರ
ಮತ್ತೊಂದು ಕಡೆ ರಾಜ್ಯ ಸರ್ಕಾರ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನೋಡಿ, ಸಂವಿಧಾನದ ಆರ್ಟಿಕಲ್ 340 ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು OBC. ಆರ್ಟಿಕಲ್ 341 ಪ್ರಕಾರ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಪ್ಲಸ್ ಅನ್ಟಚಬಿಲಿಟಿ ಇದೆ ಅವರು SC ಆರ್ಟಿಕಲ್ 341. ಹಾಗೆ ಆರ್ಟಿಕಲ್ 342 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಿಲಿಟಿ ಇಲ್ಲ ಆದರೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅವರು ST. ಈ ಮಾನದಂಡಗಳ ಹಿನ್ನೆಲೆಯಲ್ಲಿ 1950ರ ST ರಿಸರ್ವೇಶನ್ ಆರ್ಡರ್ ಪ್ರಕಾರ ಈ ರಾಜ್ಯದಲ್ಲಿ ನಾನು ಹೇಳಿದಂತ ಅಂಕೆ ಸಂಖ್ಯೆಗಳು ಇದ್ದಾರೆ ಜನ. ಅದರಲ್ಲೂ ವಿಶೇಷವಾಗಿ ನಾನು ಮತ್ತು ನಮ್ಮ ಮಾವ ವೀರಣ್ಣವರು ಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಮಾಡಿದಂಥ ಹೋರಾಟದ ಹಿನ್ನೆಲೆಯಲ್ಲಿ 19th ಏಪ್ರಿಲ್ 1991 ಅದಕ್ಕೆ ಮೊದಲು ರಾಜ್ಯದ ST ಪಾಪ್ಯುಲೇಷನ್ 0.8%. 19th ಏಪ್ರಿಲ್ 1991 ಯಾವಾಗ ಚಂದ್ರಶೇಖರ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು ಇನ್ನಿತರ ಸರ್ಕಾರದ ರೆಕಮೆಂಡೇಶನ್ ಮೇಲೆ ಆದಂತಹದು ನಾಯಕ ಸಮಾಜದ ಪರ್ಯಾಯ ಪದಗಳನ್ನು STಗೆ ಸೇರಿಸಿದ ಮೇಲೆ ST ಪಾಪ್ಯುಲೇಷನ್ 0.8 ಇದ್ದಿದ್ದು ಸುಮಾರು 7% ಆಯಿತು. ಹಾಗಾಗಿ ಈ 7%ಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯವಾಗಿ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅಂತೇಳಿ ನಾವು ಸದನದ ಹೊರಗೆ 1991ರಿಂದ ಹೋರಾಟ ಮಾಡಿಕೊಂಡು ಬಂದಂತ ಹಿನ್ನೆಲೆಯಲ್ಲಿ ರಲ್ಲಿ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿರಬೇಕಾದ್ರೆ SCಗಳಿಗೆ 15ರ ಬದಲು 17% ಮೀಸಲಾತಿಯನ್ನ, STಗೆ 3ರ ಬದಲು 7% ಮೀಸಲಾತಿಯನ್ನ, OBCಗಳಿಗೆ 32% ಮೀಸಲಾತಿಯನ್ನ, ಒಟ್ಟು 56% ಮೀಸಲಾತಿಯನ್ನ ಕೊಡುವಂತ ಕಾನೂನನ್ನ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದನ್ನ ನಿಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂಥ ವಿಚಾರ. ಇನ್ಫ್ಯಾಕ್ಟ್ ಇಂದಿರಾ ಸಾನಿಸ್ ಕೇಸಿನ ಪ್ರಕಾರ 50% ಮೀಸಲಾತಿ ಮೀರಬಾರದು ಅಂತ ಇದ್ರು. ಅದೇ ಕೇಸಲ್ಲಿ ಹೇಳಿದ್ದಾರೆ, ವಿಶೇಷ ಸಂದರ್ಭಗಳಲ್ಲಿ ಆನ್ ದ ಬೇಸಿಸ್ ಆಫ್ ಎಂಪಿರಿಕಲ್ ಡಾಟಾ and by assigning cogent reasons ಈ 50% ಮೀಸಲಾತಿಯನ್ನ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಏನು ತಮಿಳುನಾಡಿನಲ್ಲಿ 50ರ ಬದಲು 69% ಮೀಸಲಾತಿಯನ್ನ ಮಾಡಿದ್ದಾರೆ. ಮಾಡಿ 9th ಶೆಡ್ಯೂಲ್ಗೆ, ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಅದು ಇವತ್ತು ಊರ್ಜಿತ ಆಗಿದೆ. ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಈ ಕಾನೂನು ತಂದಂತಹ ಸಂದರ್ಭದಲ್ಲಿ ನಾನು ಸೇರಿದಂತೆ ಅನೇಕರು ಹೇಳಿದ್ರೆ ಈ ಕಾನೂನು ಊರ್ಜಿತ ಆಗಬೇಕಾದರೆ ಇದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂತ ಒತ್ತಾಯವನ್ನ ನಾವೆಲ್ಲರೂ ಸಹ ಮಾಡಿದ್ವಿ. ಆ ಕಾರಣದಿಂದ ಅವತ್ತಿನ ಸರ್ಕಾರ 23rd ಮಾರ್ಚ್ 2023 ನಿಮಗೆ ಈ ಕಾಪಿಯನ್ನು ಕೊಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ರಾಜ್ಯ ಸರ್ಕಾರ ಬರೀಲಾಯಿತು, ಇದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಈ ಕಾನೂನನ್ನು ಅಂತೇಳಿ. ಆದರೆ ಕೇಂದ್ರ ಸರ್ಕಾರ 11th ಮೇ 2023
ವಾಪಸ್ಸು ರಾಜ್ಯ ಸರ್ಕಾರಕ್ಕೆ ಬರೀತಾರೆ, ಇದು ಟ್ರೈಬಲ್ ಇಲಾಖೆಗೆ ಬರುತ್ತೆ, ಓಮ್ಗೆ ಬರೋದಿಲ್ಲ, ನೀವು ಅವರನ್ನು ಅಪ್ರೋಚ್ ಮಾಡಿ ಅಂತೇಳಿ. ಸೊ ಇದು ಅವರೂ ಮಾಡಲಿಲ್ಲ, ರಾಜ್ಯ ಸರ್ಕಾರವೂ ಸಹ ನಿದ್ರಾವಸ್ಥೆಗೆ ಹೋಯ್ತು ಈ ಅವತ್ತಿನಿಂದ 2023ರಿಂದ. ಆದರೆ ಈ ಮಧ್ಯೆ SCಗಳು STಗಳು ಈ ಹೆಚ್ಚಾದಂಥ ಮೀಸಲಾತಿಯ ಹಿನ್ನೆಲೆಯಲ್ಲಿ ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ್, ಲಾ ಮತ್ತು ನರ್ಸಿಂಗ್ ಇನ್ನಿತರ ಅಡ್ಮಿಷನ್ಸ್ ಸಹ ಆಗಿರುವಂಥದ್ದು, ಅಪಾಯಿಂಟ್ಮೆಂಟ್ಸ್ ಆಗಿರುವಂಥದ್ದು, ಪ್ರಮೋಷನ್ಸ್ ಸಿಕ್ಕಿರುವಂಥದ್ದನ್ನು ಸಹ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ KITನಲ್ಲಿ ಈ ಕಾನೂನನ್ನು ಸ್ಟ್ರಕ್ ಡೌನ್ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಬೆಂಚ್ ಮುಂದೆ CJ ಮುಂದೆ ಸ್ಟೇ ಆಗಿದೆ, ಸಿಂಗಲ್ ಜಡ್ಜ್ ಮುಂದೆನೂ ಸಹ ಆಗಿದೆ. ಇದರ ಪರಿಣಾಮ ನಮಗೆ 7ರ ಬದಲು ಮತ್ತೆ 3%ಗೆ ಬಂದಿದ್ದೇವೆ. STಗೆ, SCಗಳಿಗೆ 17ರ ಬದಲು 15%ಗೆ ಬಂದಿದ್ದಾವೆ. ಪಾಪ ಅವರು SCನವರು ಇಂಟರ್ನಲ್ ರಿಸರ್ವೇಷನ್ ಅಲ್ಲಿ ಪಾಪ ಅವರ ಅರ್ಥ ನನ್ನ ಹತ್ರ ಅನೇಕ ಜನ ನಾಯಕರು ಮಾತನಾಡಿದ್ದಾರೆ. 0.5% 0.4ಗೆ ಕಿತ್ತಾಟ, ಲೆಫ್ಟ್ ಟು ರೈಟ್ ಕಿತ್ತಾಟ ನಡೀತಾ ಇದೆ. ಅರೆ ಇಲ್ಲಿ 2% ಕಡಿಮೆ ಆಗ್ತಾ ಇದೆಯಪ್ಪ, 17ರ ಬದಲು 15 ಆಗಿದೆ, ಅದನ್ನು ಯೋಚನೆ ಮಾಡ್ರೆ ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಅದು ಬೇರೆ ಪ್ರಶ್ನೆ. ನೋಡಿ, ಇದರ ಪರಿಣಾಮ ಈಗೇನು 56,000 ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದಾರೆ. 7% ಪ್ರಕಾರ ಆದರೆ STಗೆ ಸುಮಾರು 3,750ಕ್ಕೂ ಹೆಚ್ಚು ಹುದ್ದೆಗಳು ಸಿಗ್ತವೆ. ಬಟ್ ಅದೇ 3% ಆದರೆ 1,600 ಹುದ್ದೆಗಳು ಸಿಗ್ತವೆ. ಹಾಗೆ SCಗಳಿಗೆ ಇಫ್ ಇಟ್ ಈಸ್ 17%, ಅವ್ರಿಗೆ 8,500 ಉದ್ಯೋಗಗಳು ಸಿಗ್ತವೆ. ಆದರೆ 15% ಅಂದರೆ ಸುಮಾರು 7,000 ಚಿಲ್ಲರೆ ಸಿಗ್ತವೆ. ಇದು ಪರ್ಮನೆಂಟ್ ಆಗಿ SC ST ಮತ್ತು OBCಗಳ ಬದುಕಿನ ಮೇಲೆ ಕರಾಳ ಛಾಯೆ, ಇವತ್ತು ಕರಾಳ ತೀರ್ಮಾನ ಇದಾಗಿದೆ ಅಂತೇಳಿ ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಆದರೆ ನನಗೆ ನೋವೇನಪ್ಪ ಅಂದರೆ, ನಾನು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದಾಗ ಬೆಳಗಾಮಲ್ಲಿ ಡಿಸೆಂಬರಲ್ಲಿ ನಡೆದಂಥ ಸೆಷನ್ನಲ್ಲಿ ರೆಸೊಲ್ಯೂಷನ್ ಮಾಡ್ತಾರೆ, ಇದನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ. ಆದರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ, ಚೀಫ್ ಸೆಕ್ರೆಟರಿಗೆ ಎಲ್ರಿಗೂ ಹೇಳಿದ್ದೇನೆ, ಒಂದಲ್ಲ 16 ಸಾರಿ, ಬರೇ ರೆಸೊಲ್ಯೂಷನ್ ಮಾಡೋದ್ರಿಂದ ಆಗೋದಿಲ್ಲ. ರಾಜ್ಯ ಸರ್ಕಾರ ಕೂಡಲೇ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರಿಬೇಕು. ಈ ರಿಸರ್ವೇಷನ್ ಪಾಲಿಸಿಯನ್ನ ನೀವು ಒಪ್ತಿರೋ ಇಲ್ವೋ? ಯಾಕಂದ್ರೆ BJPನವರೇ ಈ ಕಾನೂನು ಮಾಡಿರುವಂಥದ್ದು. ನಾನು ಅವ್ರ ಹತ್ರನೂ BJP JDSನವ್ರ ಹತ್ರನೂ ಮಾತಾಡಿ, ನಿಮ್ಮ ಸರ್ಕಾರ ಬರಲಪ್ಪ ಅಂತೇಳಿ, ಅವರ ರೆಕಮೆಂಡೇಶನ್ ಬರಲಿ ಅಂತ ಹೇಳಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರಿಬೇಕು, ಯುನಾನಿಮಿಟಿ ತರಬೇಕು. ನೋಡಿ, ಇತ್ತೀಚೆಗೆ ಲಾಸ್ಟ್ 1 ವೀಕ್ ಬ್ಯಾಕ್ ಒರಿಸ್ಸಾದಲ್ಲಿ 11% ಇದ್ದಂಥ ST ರಿಸರ್ವೇಷನ್ ಅನ್ನ 22% ಮಾಡಿದ್ದಾರೆ ಜನಸಂಖ್ಯೆಗೆ ಅನುಗುಣ. ಲಾಸ್ಟ್ ವೀಕ್ SCದು 8% ಇದ್ದಿದ್ದನ್ನು 16% ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರಿಬೇಕು. ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳ ಹತ್ರ ಹೋಗಿ, ಪ್ರಧಾನಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರುಗಳಿಗೆ ಮತ್ತು ಪೊಲಿಟಿಕಲ್ ಪಾರ್ಟಿ ನ್ಯಾಷನಲ್ ಪ್ರೆಸಿಡೆಂಟ್ಸ್ಗೆ ಅಪ್ರೈಸ್ ಮಾಡಿ, ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹಿನ್ನಡೆ ಆಗುತ್ತಾ ಇದೆ. ಹಾಗಾಗಿ ಈ ಒಂದು ಏನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರುವಂತಹ ಕಾನೂನನ್ನ 2022ರ ಆಕ್ಟ್ ಅನ್ನ ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ. ಹಾಗೆ ಸನ್ಮಾನ್ಯ ಮೋದಿಯವರು ಬಹಳ ಕಲಾಕಾರರು, ಮಹಾನ್ ಕಲಾಕಾರ ಕಂಡಂತ, ಈ ದೇಶ ಕಂಡಂತ ಮಹಾನ್ ಕಲಾಕಾರ ಯಾರಾದರೂ ಇದ್ರೆ ಅದು ಮಿಸ್ಟರ್ ಮೋದಿ. ಅರೆ, ಇಲ್ಲಿ ಗುಲ್ಬರ್ಗಾಗೆ ಬರ್ತಾರೆ ಪಾಪ. ಈ ಕೋಳಿ ಸಮಾಜದವರು, ನಮಗೂ ಅವರು ಅಣ್ಣ ತಮ್ಮಂದರು, ನಾನು ಇಲ್ಲ ಅಂತ ಹೇಳೋದಿಲ್ಲ.
ನಿಮಗೆ ಎಸ್ ಟಿಗೆ ಸೇರಿಸ್ತೀವಿ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ, ಕುರುಬರನ್ನ ಎಸ್ ಟಿಗೆ ಸೇರಿಸ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ, ಗೊಲ್ಲರನ್ನ ಸೇರಿಸ್ತೀವಿ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಮೀಸಲಾತಿ ಯಾರಪ್ಪನ ಸೊತ್ತಲ್ಲ, ನಮ್ಮದು ಅಲ್ಲ, ಇನ್ನೊಬ್ಬರದು ಅಲ್ಲ, ಅದು ಭಿಕ್ಷೆನೂ ಅಲ್ಲ. ಮಿಸ್ಟರ್ ಮೋದಿ, ಯು ಶುಡ್ ನೋ, ಯಾರಿಗೆ ಸಂವಿಧಾನದ ಆರ್ಟಿಕಲ್ 341 ಅಂಡ್ 342 ಪ್ರಕಾರ ಅರ್ಹರಿದ್ದಾರೆ ಅವರಿಗೆ ಎಸ್ ಸಿ ಅಥವಾ ಎಸ್ ಟಿ ಮಾಡುವಂತ ಕೆಲಸ ಮಾಡಬೇಕು. ಆದರೆ ಎರಡು ಕಂಡೀಷನ್ಸ್ ಅನ್ನ, ಕುರುಬರನ್ನಾದರೂ ಸೇರಿಸಿ, ಬೆಸ್ತರ್ನಾದರೂ ಸೇರಿಸಿ, ಗೊಲ್ಲರನ್ನಾದರೂ ಸೇರಿಸಿ, ಅಥವಾ ನಾನು ಅನೇಕ ಸಾರಿ ಹೇಳ್ತಾ ಇರ್ತೇನೆ, ನಾಯಿಂದ ಸಮಾಜದವರು ಅವ್ರು ಎದುರು ಬಂದ್ರೆ ಇವತ್ತು ಒಳ್ಳೇದಾಗಲ್ಲ ಅಂತೇಳಿ, ಪಾಪ ಅವ್ರು ಏನೂ ಮಾಡದ ಇದ್ರು ಅವ್ರಿಗೆ ಅದು ಅನ್ಟಚಬಿಲಿಟಿ. ಅಗಸರು ಈ ದೇಶದಲ್ಲಿ ಸುಮಾರು 21 ರಾಜ್ಯಗಳಲ್ಲಿ ಎಸ್ ಸಿ ಇದ್ದಾರೆ, ಅವ್ರನ್ನು ಸೇರಿಸಿ. ಆದರೆ ಒಂದು ಕಂಡೀಷನ್, ಎರಡು ಕಂಡೀಷನ್, ಯಾವುದೇ ಸಮಾಜವನ್ನ ಎಸ್ ಸಿನೋ ಎಸ್ ಟಿ ಮಾಡಬೇಕಾದ್ರೆ ಮೊದಲನೇದು ಕುಲಶಾಸ್ತ್ರ ಅಧ್ಯಯನ ಮಾಡಿಸಬೇಕು. ಅವರಿಗೆ ಎಸ್ ಸಿ ಅಥವಾ ಎಸ್ ಟಿ ಕೆಟಗರಿಗೆ ಬರ್ತಾರೋ ಇಲ್ವೋ ಅನ್ನೋಂಥದ್ದನ್ನ ಅಧ್ಯಯನ ಆಗಬೇಕು. ಎರಡನೇದು ಅವ್ರನ್ನ ಸೇರಿಸಿದ ದಿವಸವೇ, ಸಪೋಸ್ ನಾಳೆ ಯಾರಾದರೂ ಇಲ್ಲಿ ಎಸ್ ಟಿ ಆದ್ರು, ಅಲ್ಲಿ ಒ ಬಿ ಸಿನಲ್ಲಿ ಬಿಟ್ಟು ಬರುವಂತ ಪರ್ಸೆಂಟೇಜ್ ಇದೆಲ್ಲ ಇಮ್ಮಿಡಿಯೇಟ್ ಸೇಮ್ ಆರ್ಡರ್ ಅಲ್ಲಿ ಇಲ್ಲಿ ತರಬೇಕು. ನಾವು ಅವರು ಒಟ್ಟಿಗೆ ಕುಳಿತುಕೊಂಡು ಅವರು ತಂದಿರೋ ಬುತ್ತಿ, ನಾವು ತಂದಿರೋಂಥ ಬುತ್ತಿ ಒಟ್ಟಿಗೆ ಊಟ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಕುಲಶಾಸ್ತ್ರ ಅಧ್ಯಯನ, ಎರಡು ಸೇರಿಸಿದಂತ ಆ ಅನುಗುಣವಾಗಿ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡೋದ್ರಿಂದ ಯಾವುದೇ ಸಮಾಜವನ್ನ ಎಸ್ ಸಿ ಅಥವಾ ಎಸ್ ಟಿ ಮಾಡುವಂತದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಒಂದಿದೆ, ಕಾನೂನು ಬಾಹಿರವಾಗಿ ಸುಳ್ಳು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಳೋದಾಗ್ಲಿ ಅಥವಾ ಕೊಡಿಸೋದಾಗ್ಲಿ ಯಾರಾದರೂ ಮಾಡಿದ್ರೆ ಅದು ತಪ್ಪು. ನೋಡಿ, ಸುಮಾರು 2020 ಇಂದ ಇಲ್ಲಿವರೆಗೂ ರಾಜ್ಯದಲ್ಲಿ ಸುಮಾರು 2,39,166 2,39,166 ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದಾರೆ. ಈ ವಿಜಯಪುರ ಜಿಲ್ಲೆನಲ್ಲೇ ಸುಮಾರು ನಮಗಿರುವಂತ ಮಾಹಿತಿ ಪ್ರಕಾರ 56,814 ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ತಳವಾರ ಅನ್ನುವಂಥ ಒಂದು ಊರಿಗೆ ಒಬ್ಬ ತಳವಾರ ಕುಟುಂಬ ಇರಬಹುದು. 85ರಲ್ಲಿ ಇದನ್ನ ರೆಕಮೆಂಡ್ ಮಾಡಿಸಬೇಕಾದ್ರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ನಾನು ಅವರೊಟ್ಟಿಗೆ ಕೆಲಸ ಮಾಡಿರೋ ಯೂತ್ ವಿಂಗ್ ಪ್ರೆಸಿಡೆಂಟ್ ಆಗಿ, ವಾಲ್ಮೀಕಿ ಸಮಾಜಕ್ಕೆ ಸೇರಿರುವಂತ ತಳವಾರರ ಮಾತ್ರ ಎಸ್ ಟಿ ಆಗಬೇಕು ಅಂತ ಹೇಳಿ ರೆಕಮೆಂಡ್ ಆಗಿರುವಂಥದ್ದು. ತಳವಾರಿಕೆಯನ್ನ ಬೇರೆ ಬೇರೆ ಸಮಾಜದವರು ಮಾಡ್ತಾರೆ, ಆದರೆ ಅವರು ಎಸ್ ಟಿ ಆಗಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೆ ಇಲ್ಲಿ ನನಗೆ ಮಾಹಿತಿ ಇದೆ, ಇಲ್ಲಿ ಕೆಲವರು ರಾಜಕಾರಣಿಗಳು ಕಾಂಪಿಟೇಷನ್, ನಾನು ಹೆಚ್ಚು ಸರ್ಟಿಫಿಕೇಟ್ ಕೊಡಿಸ್ಬೇಕು, ನಾನು ಸರ್ಟಿಫಿಕೇಟ್ ಕೊಡಿಸ್ಬೇಕು. ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಅದು ಕಾಂಗ್ರೆಸ್ನವರು ಇರಲಿ, ಬಿಜೆಪಿನವರು ಇರಲಿ, ಮತ್ತೊಬ್ಬರು ಇರಲಿ, ಸುಳ್ಳು ಸರ್ಟಿಫಿಕೇಟ್ ಕೊಡಿಸೋದ್ರಲ್ಲಿ ಕಾಂಪೀಟ್ ಮಾಡಬೇಡಿ. ದಯಮಾಡಿ ಈ ಜಿಲ್ಲೆಯ ನಾಯಕರು ಅಥವಾ ಈ ರಾಜ್ಯದ ನಾಯಕರು ನಿಮಗಿರುವಂತ ಅಧಿಕಾರವನ್ನ ಬಳಸಿ ಅವರುಗಳನ್ನ ಕಾನೂನಾತ್ಮಕವಾಗಿ ಎಲಿಜಿಬಿಲಿಟಿ ಇದ್ರೆ, ಅದು ಕುರುಬರು ಇರ್ಬೋದು ಅಥವಾ ಬೆಸ್ತರು ಇರ್ಬೋದು ಅಥವಾ ಗೊಲ್ಲರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅವರನ್ನ ಅಧಿಕೃತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅವರನ್ನ ಎಸ್ ಟಿ ಮಾಡಿಸಿ, ಪಾಪ ಅವರಿಗೆ ಸುಳ್ಳು ಸರ್ಟಿಫಿಕೇಟ್ ಒಂದ್ಸಾರಿ ಬೇಡ ಅಂತ ಕೊಡಿಸೋದು, ಒಂದ್ಸರಿ ವಾಲ್ಮೀಕಿ ಅಂತ ಕೊಡಿಸೋದು, ಒಂದ್ಸರಿ ಕೋಳಿ ಅಂತ ಕೊಡಿಸುವಂಥದ್ದು, ಒಂದ್ಸರಿ ತಳವಾರ ಅಂತ ಕೊಡಿಸುವಂಥದ್ದು ಯಾಕ್ರಿ ಮಾಡ್ತೀರಿ? ನಾವು ಅವರ ವಿರೋಧಿಗಳಲ್ಲ, ಆದರೆ ಕಾನೂನು ಬಾಹಿರವಾಗಿ ಯಾರು ಪಡಿತಾ ಇದ್ದಾರೆ ಅದರ ವಿರೋಧಿಗಳು ನಾವು. ರಾಜ್ಯ ಸರ್ಕಾರ ಈಗಾಗಲೇ ಅದನ್ನ ಒಂದು ಕ್ಲಾರಿಫೈ ಮಾಡಿದ್ದಾರೆ, ಆದೇಶವನ್ನು ಸಹ ಹೊರಡಿಸಿದ್ದಾರೆ.
ಆ ಆದೇಶ ಯಾವತ್ತು 31/8/2020 ನಿಯಮಾನುಸಾರ ನೈಜವಾದ ಪರಿಶಿಷ್ಟ ಪಂಗಡದ ಜಾತಿಗೆ ಸೇರಿದ ಪರಿವಾರ ಮತ್ತು ತಳವಾರ ಜಾತಿ ವ್ಯಕ್ತಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಹಾಗೂ ನಿಗದಿತ ಅವಧಿಯೊಳಗೆ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಸಂಬಂಧಿಸಿದ ಪ್ರಾಧಿಕಾರಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ನಾನು ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮತ್ತು ಸಂಸತ್ ಸದಸ್ಯರಿಗೆ ವಿನಂತಿಸುತ್ತೇನೆ, ಸುಳ್ಳು ಸರ್ಟಿಫಿಕೇಟ್ಸ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ಸಂಖ್ಯೆ ಜಾಸ್ತಿ ಇದೆ, ವೋಟ್ ಬ್ಯಾಂಕ್ಗೋಸ್ಕರ ಅಂತೇಳಿ ಮಾಡಬೇಡಿ. ನೀವೆಲ್ಲರೂ ಸಹ ಸಂವಿಧಾನವನ್ನ ಎತ್ತಿಡಿತೇವೆ ಅಂತ ಹೇಳಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಿರಿ. ಸಂವಿಧಾನದ ರೀತಿಯ ನಡ್ಕೊಳ್ತೇವೆ ಅಂತೇಳಿ ಮಾಡಿದಿರಿ. ಈ ಆದೇಶದಲ್ಲೂ ಹೇಳ್ತಾರೆ, ಹಿಂದುಳಿದ ವರ್ಗದಲ್ಲಿಯೂ ಸಹ ತಳವಾರ ಮತ್ತು ಪರಿವಾರ ಜಾತಿಗಳು ಇರುತ್ತವೆ. ಅಂಥವರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ನೀಡಲು ಅವಕಾಶವಿರುವುದಿಲ್ಲ ಅಂತ ಹೇಳಿ ಸರ್ಕಾರನೇ ಕ್ಲಾರಿಫೈ ಮಾಡಿದ್ದಾರೆ. ಹಾಗಾಗಿ ನಾನು ಅತ್ಯಂತ ವಿನಮ್ರವಾಗಿ ಈ ಜಿಲ್ಲೆಯ ಎಲ್ಲ ಶಾಸಕರನ್ನ, ಸಂಸತ್ ಸದಸ್ಯರನ್ನ, ಮಂತ್ರಿಗಳನ್ನ ವಿನಂತಿ ಮಾಡ್ತೇನೆ, ಕಾಂಪಿಟೇಷನ್ ಅಲ್ಲಿ ಸುಳ್ಳು ಸರ್ಟಿಫಿಕೇಟ್ ಕೊಡ್ಸಕ್ ಹೋಗಬೇಡಿ. ಕಾಂಪಿಟೇಷನ್ ಅಲ್ಲಿ ಅವರನ್ನ ಎಸ್ ಟಿ ಮಾಡಿಸೋದಕ್ಕೆ ನಿಮ್ಮ ಹೋರಾಟ ಮಾಡಿ. ಕಾನೂನು ರೀತಿ ಅವರಾದ್ರೆ ನಾವು ಅವರ ಅಣ್ಣ ತಮ್ಮಂದರಾಗಿ ಒಟ್ಟಿಗೆ ಸೇರಿ ನಾವು ಜೀವನ ನಡೆಸ್ತೇವೆ. ಆದರೆ ಅದನ್ನು ಬಿಟ್ಟು ಸುಳ್ಳು ಕೊಡಿಸಿ ತೊಂದರೆಗೆ ಸಿಕ್ಕಿಸುವಂಥದ್ದು ಬೇಡ. ಎರಡನೇದು, ಇವತ್ತೇನು ನಮ್ಮ ಪರ್ಸೆಂಟೇಜ್ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೈಕೋರ್ಟ್ ಅಲ್ಲಿ ಸ್ಟೇ ಆದ ಮೇಲೆ ಆ ಸ್ಟೇಯನ್ನ ವೆಕೇಟ್ ಮಾಡಿಸುವಂತ ಪ್ರಯತ್ನ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಆಗಿಲ್ಲ. ನಾನು ನಿಮ್ಮ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ, DK ಶಿವಕುಮಾರ್ ಅವರನ್ನ ವಿನಂತಿ ಮಾಡ್ತೇನೆ, ಕೂಡಲೇ ಒಬ್ಬ ಸೀನಿಯರ್ ಕೌನ್ಸಿಲ್ ಅನ್ನು ಯಾರು ಇದರಲ್ಲಿ ಪರಿಣಿತಿಯನ್ನ ಪಡೆದಿದ್ದಾರೋ ಅವರನ್ನ ಇಟ್ಟು ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಅರ್ಜಿ ಹಾಕಬೇಕು. ಒಂದು ವೇಳೆ ಹಾಕಲಿಲ್ಲ ಅಂತ ಹೇಳಿದ್ರೆ ಅಥವಾ ಸ್ಟೇ ವೆಕೇಟ್ ಆಗಲಿಲ್ಲ ಅಂದ್ರೆ SLP ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿ ನಮಗೆ ಪರಿಹಾರವನ್ನ ಕೊಡುವಂತ ಕೆಲಸ ಮಾಡಬೇಕು. ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಳ್ಮೆಯನ್ನ ಒಂದು ಕಡೆ ನಮ್ಮ ಪರ್ಸೆಂಟೇಜ್ ಕಡಿಮೆ ಮಾಡಿ, ಇನ್ನೊಂದು ಕಡೆ ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನ ಕೊಡಿಸುವಂತದ್ರ ಮೂಲಕ ನಮ್ಮ ಬದುಕಿಗೆ ಮೇನ್ ಸ್ಟ್ರೀಮ್ಗೆ ಬರೋದನ್ನ ತಡೆಯುವಂತದನ್ನ ಏನಾದರೂ ನಿಲ್ಲಿಸ್ತಾ ಇದ್ರೆ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಇದರ ಪರಿಣಾಮವನ್ನ ಎಲ್ಲ